ಎಸ್ಇಎಸ್ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಂದ ಬೆಡ್ಶೀಟ್ ವಿತರಣೆ. ಸಿರುಗುಪ್ಪ ನಗರದ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿನ ಅಶಕ್ತರಿಗೆ, ವೃದ್ಧರಿಗೆ ಎಸ್ಇಎಸ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಬೆಡ್ಶೀಟ್ ವಿತರಣೆ ಮಾಡಲಾಯಿತು. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಆಹಾರ ಮೇಳವನ್ನು ಆಯೋಜಿಸಲಾಗಿತ್ತು. ಅದರಲ್ಲಿ ಬಂದ ಲಾಭಾಂಶದ ಹಣದಲ್ಲಿ ಯಾರಿಗಾದರೂ ನೆರವು ನೀಡಬೇಕು ಎಂಬುದು ವಿದ್ಯಾರ್ಥಿಗಳ ಅಭಿಪ್ರಾಯವಾಗಿತ್ತು. ಶಾಲಾ ಆಡಳಿತ ಮಂಡಳಿಯ ಅನುಮತಿ ಪಡೆದು ಚಳಿಗಾಲವಾಗಿದ್ದರಿಂದ ದೇವಸ್ಥಾನಗಳ ಮುಂದೆ ವಾಸಿಸುತ್ತಿರುವ ನಿರಾಶ್ರಿತ ವೃದ್ಧರಿಗೆ, ಬಿಡಾರದಲ್ಲಿರುವ ಬಡವರಿಗೆ ಹೊದಿಕೆ ವಿತರಣೆ ಮಾಡಲಾಗುತ್ತಿದೆ ಎಂದು ದೈಹಿಕ ಶಿಕ್ಷಕರಾದ ವೈಡಿ ವೆಂಕಟೇಶ್ ಅವರು ತಿಳಿಸಿದರು. ಸಮಾಜದಲ್ಲಿನ ಅಶಕ್ತರಿಗೆ ನಮ್ಮಿಂದಾದ ನೆರವು ನೀಡಬೇಕು ಎಂಬುದು ನಮ್ಮೆಲ್ಲರ ಸಹಪಾಠಿಗಳ ಆಶಯವಾಗಿತ್ತು. ಅದರಂತೆ ನಗರದ ಹೊರವಲಯದಲ್ಲಿರುವ ಬಿಡಾರಗಳಲ್ಲಿನ ಅಲೆಮಾರಿ ಜನಾಂಗದ ಚಿಕ್ಕ ಮಕ್ಕಳಿಗೆ ಮತ್ತು ಶ್ರೀ ಪ್ಯಾಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ನಿತರ ದೇವಸ್ಥಾನದ ಮುಂದಿರುವ ನಿರಾಶ್ರಿತರಿಗೆ 50ಕ್ಕೂ ಅಧಿಕ ಹೊದಿಕೆಗಳನ್ನು ವಿತರಿಸಲಾಗಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ವೇಳೆ ಶಾಲಾ ಶಿಕ್ಷಕಿಯರಾದ ಕಾವ್ಯ, ಆಶಾ ರಾಣಿ, ಸೌಮ್ಯ ಹಾಗೂ ವಿದ್ಯಾರ್ಥಿಗಳಿದ್ದರು. ಎಸ್ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕ್ಯಾಂಟೀನನ್ನು ಮಾಡಿ ಅದರಲ್ಲಿ ಅಲ್ಲಿಂದ ಬಂದಿರತಕ್ಕಂಥ ಲಾಭವನ್ನು ಆ ದುಡ್ಡಿನಿಂದ ಆಂಜನೇಯ ಗುಡಿ ಮುಂದಿರತಕ್ಕಂಥ ವೃದ್ಧರಿಗೆ ಬೆಡ್ಶೀಟನ್ನು ವಿತರಿಸಲಾಯಿತು. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅವರ ಪ್ರೋತ್ಸಾಹದೊಂದಿಗೆ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.